ನೋಡಿ ಹೆಂಗಿದೆಯಾ ಫಸ್ಟ್ ಟೈಮ್ ಇದು ಆ ಕಥೆಗಳಲ್ಲೇ ಸಂಪೂರ್ಣ ನೋಡಿದೆ ಭಯಂಕರ ವಾಡ ಮಾತ್ರ ಒಳಗಡೆ ಸೂಪರ್ ಇದೆ ಕೆತ್ತಿನ ಮಾತ್ರ ಅಲ್ಲಿ ನಂದಿ ಕೆತ್ತಿದ್ದಾರೆ ಮಾತ್ರ ಅಲ್ಲಿ ಹೆಂಗೆ ಕೆತ್ತಿದ್ದಾರೆ ಫಿನಿಶ್ ಮಾಡಬೇಕು ನಂದಿ ಹೆಂಗೆ ಮಾಡಿದ್ದಾರೆ ಬರ್ಬೇಕು ಒಳ್ಳೆ ಲವರ್ ಸ್ಪಾಟ್ ಅದ ಲವರ್ಸ್ ವಾರ ವಯಸ್ಸಾದ ದೇವಸ್ಥಾನ ಸಂಖ್ಯೆಯನ್ನು ಹಳೇಬೀಡು ಅದು ಅಲ್ಲಿರೋ ಕಲ್ಲುಗಳೆಲ್ಲ ಏನದು ಎಲ್ಲ ಒಡೆದಾಕಿರೋದು ಎಲ್ಲ ಯಾರು ಆ ಕಾಲದಲ್ಲಿ ಬ್ರಿಟಿಷರಾ ಅವು ಖಂಡಿತವಾಗ್ಲು ನಿಧಿ ಸಿಕ್ಕಿಲ್ಲ ಅಂತ ವಿಷಯಗಳನ್ನು ಕತ್ತಿಗಳಲ್ಲಿ ತುಂಡು ತುಂಡಾಗಿ ಕತ್ತರಿಸಿದ್ದಾರೆ. ಎಷ್ಟೋ ಶಿಲಾಬಾಲಿಕೆಗಳನ್ನು. ಇದು ಎಷ್ಟು ವರ್ಷದ ಹಳೆ ದೇವಸ್ಥಾನ ಇದು? ಖಂಡಿತವಾಗ್ಲೂ ಅದನ್ನ ಬುಕ್ ನೋಡಿ ಹೇಳ್ಬೇಕ್ರಿ, ನಮ್ಗೆ ಅಷ್ಟೊಂದು ಅರಿವಿಲ್ಲ. ಇದು ನಾವು 2ನೇ ಬಾರಿ ಬರ್ತಾ ಇರೋದು ಈ ಹಳ್ಳಿಬೀಡಿಗೆ. ಹೌದಾ? ಒಳ್ಳೆ ಪುಣ್ಯಕ್ಷೇತ್ರ ತರನೇ ಒಳ್ಳೆ ಕೆತ್ತನೆ, ಒಳ್ಳೆಯ ರೀತಿ ಇದೆ. ಬರ್ತೇನೆ ಖಂಡಿತ ಆದರೆ ಇದ್ರ ಜಾಸ್ತಿ ಪ್ರೇಮಿಗಳೇ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾರೆ. ಇಲ್ಲೆಲ್ಲ ಪ್ರೇಮಿಗಳ ಸಂಖ್ಯೆ ಹೆಚ್ಚಾಗಿ ಕಾಣ್ತಾರೆ. ಯಾಕಂದ್ರೆ ಇವಾಗ ಕಾಲೇಜ್ ಎಕ್ಸಾಮ್ ಟೈಮ್ ಇರೋ ಪರೀಕ್ಷೆಗಳಿರೋ ಕಾರಣದಿಂದ ಓದಿನ ಕಡೆಗೆ ಗಮನ ಸೆಳೆದಿದ್ದಾರೆ. ಹಂಗಾಗಿ ಜನಸಂಖ್ಯೆ ಕಮ್ಮಿ ಆಗಿದೆ, ಪ್ರೇಮಿಗಳ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳ್ತೀರಾ? ನೀರಿನ ಪ್ರವಾಸ ಕಡಿಮೆ ಇರೋದಕ್ಕೆ ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿ ಬೋಟಿಂಗ್ ಎಲ್ಲ ಇದೆಯಾ? ಖಂಡಿತ ಆ ಕಡೆ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ. ಅಲ್ಲಿರೋ ಕೆರೆ ಇದೆಯಲ್ಲ, ಅಲ್ಲಿ ಬೋಟಿಂಗ್ ಎಲ್ಲ ಇದೆ. ಹೋಗ್ಬೋದಾ ಅಲ್ಲಿ? ಖಂಡಿತವಾಗ್ಲೂ ಹೋಗ್ಬೋದು, ಕರ್ಕೊಂಡು ಹೋಗ್ತೀನಿ, ತಲೆ ಕೆಡ್ಸ್ಕೊಬೇಡಿ, ನಾನು ಇದ್ದೀನಿ. ನಮ್ಮ ದೋಸ್ತು ಕರ್ಕೊಂಡು ಹೋಗ್ತಾರಂತೆ ಅಲ್ಲಿ. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಅದು ಬೋಟಿಂಗ್ ಎಲ್ಲ ತೋರಿಸ್ತೀನಿ. ಆಮೇಲೆ ಇದೇ ನೋಡ್ತೇನೆ, ನಂದಿ ನೋಡ್ಬೇಕು, ಭಯ ಬೀಳ್ತೀಯ. ಸೂಪರ್. ಇಲ್ಲಿ ಇದು ಪಾದರಕ್ಷೆಗಳನ್ನು ಬಿಡುವ ಸ್ಥಳವಾ? ಮಿಷಿನ್ ಕಟಿಂಗ್ ಇದು. ಇದು ಮಿಷಿನ್ ಕಟ್ಟಿಂಗ್.